ನಮಸ್ಕಾರ. ಸದಾನಂದ ಬಾಮನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಬೆಳಗಾವಿಯ ಹುದಲಿ ಗ್ರಾಮದಲ್ಲಿ ಹುದಲಿ ಗ್ರಾಮೋದ್ಯೋಗ ಸಹಕಾರಿ ಸಂಘ ಏನಿದೆ ಅದು ಸ್ಥಾಪನೆ ಆಯಿತು. ಮಹಾತ್ಮ ಗಾಂಧಿಯವರು 11 ಜನರನ್ನು ಕೂಡಿಸ್ಕೊಂಡು ಅದನ್ನು ಸ್ಥಾಪನೆ ಮಾಡಿದರು. ಇಲ್ಲಿ ಮಹಾತ್ಮ ಗಾಂಧಿಯವರು 1937ರಲ್ಲಿ ಹುದಲಿಗೆ ಬಂದಿದ್ದರು. ಅದಾದ ನಂತರ ಇದು ಹುದಲಿ ಗ್ರಾಮೋದ್ಯೋಗ ಸಹಕಾರಿ ಸಂಘ 1954ರಲ್ಲಿ ಸ್ಥಾಪನೆ ಆಯಿತು. ಅಲ್ಲಿನಿಂದ ಇಲ್ಲಿವರೆಗೆ ಅಲ್ಲಿ ಏನು ದುಡಿತಾ ಇದ್ದಾರೆ, ನೂಲು ತಯಾರು ಮಾಡೋರು, ಬಟ್ಟೆ ತಯಾರು ಮಾಡೋರು ಸಂಕಟದಲ್ಲಿದ್ದಾರೆ. 30 ವರ್ಷದಿಂದ ಅಲ್ಲಿ ದುಡಿತಕ್ಕಂಥ ನಿರ್ಮಲಾ ಗುನಾಯಿ ಮತ್ತು ಜಾನವ ಅಂಗಡಿ ಅವ್ರೇನು ಹೇಳ್ತಾರೆ, ನಾವು ಎಲ್ಲ ದುಡಿದ್ರೂ ಕೂಡ ನಮ್ಮ ಕೈಗೆ ಹಣ ಸಾಲ್ತಾ ಇಲ್ಲ. ಎಷ್ಟೋ ದುಡಿದ್ರೂ ಕೂಡ 200 ರೂಪಾಯಿ ಪ್ರತಿ ದಿನಕ್ಕೆ ನಮಗೆ ಬರ್ತಾಯಿದೆ. ಒಂದು ನೂಲು ಲಡಿಗೆ ಮಾಡಿ ಕೊಡಬೇಕಾದ್ರೆ 12 ರೂಪಾಯಿ 50 ಪೈಸೆ ಮತ್ತು ಪ್ರೋತ್ಸಾಹಧನ 3 ರೂಪಾಯಿ ಇದೆ ಅಂತ ಆರೋಪ ಮಾಡ್ತಾರೆ. ಇಲ್ಲಿ ನನ್ನ ಜನ್ಮೂ ಆಗಿದ್ದಿಲ್ಲ ರೀ, ಮತ್ತು ಜೀವನೂ ಆಗಿದ್ದಿಲ್ಲ ರೀ. ಗಾಂಧಿ ಅಜ್ಜಾನ್ ಇದ್ರ ಮ್ಯಾಲ ಆಗ ಮೊದಲ ಕೆಲ್ಸಗಾರ ಯಾರು ಹೆಚ್ಚಿರಕಿಲ್ರಿ. ತುಕಾರ ಅವರು, ಮ್ಯಾನೇಜರ್ ಅವರು, CB ಅವರು, ಇವರೆಲ್ಲ ದೊಡ್ಡ ದೊಡ್ಡ ಖುಷಿ ಅವರು ಇವರೆಲ್ಲ ಬಂದು ಕೆಲಸ ಕೊಟ್ರಿ ನಮಗ. ಇದನ್ನ ಒಂದ್ 50 ಮಂದಿ ಇದ್ದು ರೀ. ನಾವಾಗ ಏನೇನ್ ಕೆಲಸ ಮಾಡ್ತೀವಿ? ಇದ ನೂಲ ನೇಗಿ ಇದನ್ನ ಮಾಡ್ತೇವ್ರಿ, ಮತ್ತೇನಿಲ್ರಿ. ಮಕ್ಕಳನ್ನು ಇದನ್ನ ಕಲ್ಸಿನ್ರಿ. ಮಕ್ಕಳು ಮದ್ವಿ ಮಾಡ್ಕೊಂಡು ಹೋದ್ರಿ. ಮತ್ತ ಈಗೇನ ನಾವ ಇದ್ರ ಮ್ಯಾಲ ಜೀವನ ಈಗ 74 ವಯಸ್ಸ್ರಿ. ಈಗ ನನಗ ಇದನ್ನ ಕೆಲಸ ಮಾಡ್ತೇನ್ರಿ. ಮತ್ತೆ ಗಾಂಧಿ ಅದನ್ನ ಜಾಗ ಐತಿ, ಇದ್ರ ಅಂಬಲಿ ಕೂಡೋದು ಇಲ್ಲೇ ಇದನ್ನ ಮಾಡ್ಕೊಂಡು ಇದ್ರ ಜೀವನ ಹಾಗಿಸ್ಬೇಕಂತ ಹೇಳ್ರಿ ಇದ್ರ ಮ್ಯಾಲ ನಡೆದೇವ್ ನೋಡ್ರಿ. ಇದ್ರ ಬಿಟ್ಟು ಏನು ಇಲ್ರಿ ಕೆಲಸ ರೀ. ಇದನ್ನ ಹೊಲ್ದಾಗ ಈ ನಾವು ಕೆಲಸ ಮಾಡಿದ್ರ ನಮ್ಮನ್ನ ಹೊಲ್ದಾಗ ಕರ್ಕೋದಿಲ್ರಿ. ಗಾಂಧಿ ಅದನ್ನ ಕೆಲಸ ಮಾಡಿದ್ರಿ ನೀವು ಅಲ್ಲೇ ಹೋಗ್ರಿ ಅಂತ ಹೇಳ್ತಾರ. ನಂತರ ಇನ್ನೊಬ್ಬರು ನಾವು ಬಟ್ಟೆ ತಯಾರು ಮಾಡ್ತೇವೆ, ಪ್ರತಿ ಮೀಟ್ರಿಗೆ 25 ರೂಪಾಯಿ ಕೊಡ್ತಾರೆ. ನಿತ್ಯ 5 ಮೀಟ್ರ್ ನಾವು ಬಟ್ಟೆಯನ್ನು ನಾವು ನೇಯ್ತೇವೆ. ಒಟ್ಟಾರೆ ಸರ್ಕಾರದ ಪ್ರೋತ್ಸಾಹಧನ ಇಷ್ಟಿದೆ. ಆದರೂ ಕೂಡ ನಮಗೆ ಯಾವುದೂ ಸಾಲ್ತಾ ಇಲ್ಲ. ಈ ಪ್ರೋತ್ಸಾಹಧನ ಹೆಚ್ಚು ಮಾಡಬೇಕೆಂಬ ಬೇಡಿಕೆ ಇದೆ. ಇನ್ನು 1937ರಲ್ಲಿ ಮಹಾತ್ಮ ಗಾಂಧೀಜಿಯವರೇನು ಸ್ವದೇಶಿ ಉತ್ಪನ್ನಗಳ ಬಳಕೆ ಮಾಡಬೇಕಂತೇನು ನಿರ್ಣಯವನ್ನು ತೆಗೆದುಕೊಂಡಿದ್ರು, ಘೋಷಣೆಯನ್ನು ಮಾಡಿದರು. ಆ ಘೋಷಣೆ ಹುದಲಿವರೆಗೆ ಬಂದು ತಲುಪಿತ್ತು. ಅದರ ಹುದಲಿಯಲ್ಲಿ ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಅಲ್ಲಿ 30-35 ವರ್ಷ ದುಡಿತಂಥ 700ಕ್ಕೂ ಹೆಚ್ಚು ಜನರ ಪರಿಸ್ಥಿತಿ ಇದೆ. ಅಲ್ಲಿ ಅಷ್ಟೇ ಅಲ್ಲ, ವಿವಿಧ ಭಾಗಗಳಲ್ಲಿ ದುಡಿತಾ ಇದ್ದಾರೆ. ಆ ಮಾರಿಯಾಳ, ಪಂತವಾಳೆ ಕುಂದ್ರಿ, ಸುಳೆಬಾವಿ, ಕರಡಿಗುದ್ದಿ, ಹೊಸವಂಟಮುರಿ, ಪಂಜಾನಹಟ್ಟಿ, ಮಲ್ಲಾಪುರ, ಪಾಶಾಪುರ, ಉರ್ಬಿನಹಟ್ಟಿ, ಕಟಗೇರಿ, ಸೊರೇಬಾನ, ಒಟ್ಟು ಎಲ್ಲ ಸೇರಿ ರಾಮದುರ್ಗ ತಾಲೂಕಿನಲ್ಲಿ ಖಾದಿ ಉತ್ಪಾದನೆ ಕೇಂದ್ರದಲ್ಲಿ ಉತ್ಪನ್ನ ಏನು ತಯಾರು ಮಾಡ್ತಾರೆ. ಅವರು 700ಕ್ಕಿಂತಲೂ ಹೆಚ್ಚು ಜನ ಇದ್ದಾರೆ. ಇವ್ರ ಪರಿಸ್ಥಿತಿ ಚಿಂತಾಜನಕ್ಕಿದೆ. ಇವರು ಸರ್ಕಾರಕ್ಕೆ ಹೆಚ್ಚಿನ ಪ್ರೋತ್ಸಾಹಧನ ಕೊಡಬೇಕು. ನಮಗೆ ಕೇವಲ 6 ತಿಂಗಳಷ್ಟೇ ನಾವು ಇಲ್ಲಿ ಕೆಲಸ ತೆಗೆದುಕೊಳ್ತಾರೆ ಮತ್ತು ಬೇಕಾದಂಥ ನೂಲನ್ನು ಕೊಡೋದಿಲ್ಲ. ಎಷ್ಟು ಬೇಕೋ ಅಷ್ಟು ಬಟ್ಟೆ ಸಪ್ಲೈ ಮಾಡೋದಿಲ್ಲ. ಅವ್ರಿಗೆ ಬೇಡಿಕೆ ಏನಂತಂದರೆ, ಚಿತ್ರದುರ್ಗದಿಂದ ಕಚ್ಚಾ ವಸ್ತು ತರಿಸಿ ಇಲ್ಲಿ ನೂಲು ತಯಾರಿಸಲಾಗ್ತದೆ, ಅದನ್ನು ನೇಯ್ದು ಖಾದಿ ಬಟ್ಟೆ ಮಾಡಲಾಗ್ತಿದೆ. ಒಂದು ಲಡಿಗೆ 12 ರೂಪಾಯಿ 50 ಪೈಸೆ ಕೂಲಿ, ಸರ್ಕಾರದಿಂದ 3 ರೂಪಾಯಿ ಪ್ರೋತ್ಸಾಹಧನ ಮತ್ತು ಪ್ರತಿ ಮೀಟರ್ ಬಟ್ಟೆಗೆ ನೇಯ್ದರೆ 25 ರೂಪಾಯಿ ಕೂಲಿ ಇದೆ, 7 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗ್ತದೆ. ಇದನ್ನು ಹೆಚ್ಚು ಮಾಡಬೇಕಂತ ಪ್ರತಿ ಲಡಿಗೆ ನಮಗೆ 20 ರೂಪಾಯಿ ಕೂಲಿ ಕೊಡಬೇಕು, 10 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಮತ್ತು ಪ್ರತಿ ಮೀಟ್ರ್ ಬಟ್ಟೆ ನೇಯ್ದ ನಂತರ 40 ರೂಪಾಯಿ ಕೂಲಿ ಕೊಡಬೇಕು, 15 ರೂಪಾಯಿ ಪ್ರೋತ್ಸಾಹಧನ ನೀಡಬೇಕು ಎಂಬುದು ಮಹಿಳಾ ಕಾರ್ಮಿಕರ ಬೇಡಿಕೆಯಾಗಿದೆ. ಸ್ವಾತಂತ್ರ್ಯೋತ್ಸವ ಬಂದಿದೆ, ಘರ್ ತಿರಂಗ ಅಂತ ಹೇಳ್ತಾರೆ ಯಾರೋ BJPದವರು. ಇಲ್ಲಿ ಹೋಗಿ ಪರಿಸ್ಥಿತಿ ಸುಧಾರಿಸುವಂಥದ್ದು ಯಾವುದೇ ಪ್ರಯತ್ನ ಅವ್ರು ಮಾಡೋದಿಲ್ಲ. ಯಾಕಂದರೆ ಏನೋ ಖರೀದಿ ಮಾಡ್ತಾರೆ, ಪುಕ್ಕಟ್ಟಾಗೆ ಮನೆ ಹಂಚ್ತಾರೆ. ಕೇವಲ ಧರ್ಮದ ಹೆಸರಿನಲ್ಲಿ, ರಾಷ್ಟ್ರದ ಧ್ವಜದ ಹೆಸರಿನಲ್ಲಿ ಇವರು ರಾಜಕಾರಣ ಮಾಡ್ಕೊತ ನಡೆದಿದ್ದಾರೆ. ಇದನ್ನು ಗಮನಿಸಬೇಕು. ಒಟ್ಟಾರೆ ಖಾದಿ ಮತ್ತು ಗ್ರಾಮೋದ್ಯೋಗದ ಪರಿಸ್ಥಿತಿ ಸುಧಾರಿಸಬೇಕಾದ್ರೆ ಖಾದಿಯನ್ನು ಹೆಚ್ಚಾಗಿ ತೊಡಬೇಕಾಗ್ತದೆ. ರಾಜಕಾರಣಿಗಳಿಗೆ ಕಂಪಲ್ಸರಿ ಮಾಡಬೇಕು. ನಂತರ ಶಾಲಾ ಮಾಸ್ತರ್ಗಳಿಗೆ ಹಿಂದೆ ಇದ್ದು ಈಗ ಕೂಡ ಅವರಿಗೆ ಕಂಪಲ್ಸರಿ ನೀವು 2 ಬಟ್ಟೆಯನ್ನು ನೀವು ಖರೀದಿ ಮಾಡಲೇಬೇಕಂತ ಸರ್ಕಾರದ ನಿಯಮನೂ ಬಂದಿದೆ. ಅದು ಇಂದಿಗೂ ಕೂಡ ಅದು ಅನ್ವಯ ಆಗ್ತಾಯಿಲ್ಲ. ಈ ಸರ್ಕಾರ ಹೆಚ್ಚಾಗಿ ಖಾದಿ ಬಟ್ಟೆಗೆ ಹೆಚ್ಚು ಪ್ರೋತ್ಸಾಹಧನ ನೀಡಬೇಕು ಮತ್ತು ಸರ್ಕಾರಿ ನೌಕರಿಗೆ ಕಂಪಲ್ಸರಿ ಖಾದಿಯನ್ನು ತೊಡಬೇಕಂತ ಆದೇಶವನ್ನು ಮಾಡಬೇಕು. ಅಧ್ಯಕ್ಷ ಮಾಡಲಿಕ್ಕೆ ಗಂಗಾಧರ ದೇಶಪಾಂಡೆ ಅವರು ಕಾರಣ. ಆ ಒಂದು ಸಮ್ಮೇಳನ ಅಲ್ಲಿ ಬೆಳಗಾವಿಗೆ ಆಯಿತು. ಗಂಗಾಧರ ದೇಶಪಾಂಡೆ ನೇತೃತ್ವದಲ್ಲಿ ಇಲ್ಲಿ ಗಾಂಧಿ ಸೇವಾ ಸಮ್ಮೇಳನ ಹುದ್ದೆಯಲ್ಲಿ ಆಯಿತು 1937 ಇಸ್ವಿ ಒಳಗೆ. ಆ ವೇಳೆದಾಗ ಸುಮಾರು 1,000 ಜನ ಈ ಭಾರತ ದೇಶದಿಂದ 1,000 ಜನ ಪ್ರಮುಖರು ಇಲ್ಲಿ ಬರೋರಿದ್ರು. ನೆಹರೂಜಿ ಒಬ್ಬರ ಬಂದಿಲ್ಲ.
ಬಾಬುರಾಜೇಂದ್ರ ಪ್ರಸಾದರು, ಲೋಕಮಾನ್ಯ ತಿಲಕರು, ಸರೋಜಿನಿ ನಾಯ್ಡು, ಕೃಪಲಾನಿಯವರು, ರಾಜಗೋಪಾಲಾಚಾರಿ, ಮಹಾತ್ಮ ಅಬ್ದುಲ್ ಗಫಾರ್ ಖಾನ್ ಗಾಂಧಿ, ಹಿಂಗೆ ಒಂದು 1000 ಜನ ಎಲ್ಲ ಆಗಮನ ಮಾಡಿದ್ರು. ಆ ವೇಳೆಗೆ ಅವ್ರಿಗೆಲ್ಲ ಇರ್ಲಿಕ್ಕೆ ನಾವ್ ಏನ್ ಮಾಡಿದ್ವು ಅಂತಂದ್ರೆ, ಇಲ್ಲಿ ಯಾವ ಮನೆಗಳು ಇರಲಿಲ್ಲ, ಅವಾಗೆಲ್ಲ ಹೊಲಗಳಿದ್ದೀವು. ಇಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ, ಇಲ್ಲಿ ನಾವು ಪ್ರಮುಖವಾಗಿ ಬೆಳೆಯುವಂತ ಮಾಲ್ದಂದಿ ಜೋಳ ಅಂತೇಳಿ ಉದ್ದಂದು ಒಂದು ದಂಟ ನಮ್ಗೆ ಸಿಗ್ತದೆ, ಕಣಿಕೆ ಅಂತೇಳಿ ನಾವು ಅದಕ್ಕೆ. ಆ ಕಣಿಕೆಯಿಂದ ನಾವ್ ಏನ್ ಮಾಡಿದ್ವಿ ಅಂದ್ರೆ ಒಂದು 500 ಗುಡಿಸಲ ಕಟ್ಟಿದ್ದೀವಿ ಇಲ್ಲಿ. ಯಾಕಂದ್ರೆ ಬರೋ ಜನರಿಗೆ ಇರ್ಕೊಳ್ಳಿಕ್ಕೆ. ಆವತ್ತು ಒಂದು ದೊಡ್ಡ ಮಳೆ ಬಂತು, ಆ ಗುಡಿಸಲುಗಳೆಲ್ಲ ಹಾಳಾಗಿಬಿಟ್ಟು ಗಾಳಿ ಬೀಸೋದ್ರಿಂದ. ಕೊನೆ ಗಾಂಧೀಜಿಯವರು ಅಂದ್ರು, ಮತ್ತೆ ಇವ್ರಿಗೆಲ್ಲ ಗುಡಿಸಲ ಕಟ್ಟಿದ್ರಿ, ಇವೆಲ್ಲ ಹಾಳಾಗಿ ಹೋಗಿ ಇವ್ರನ್ನ ಈ ಬಂದ ಜನರಿಗೆ ಎಲ್ಲಿ ಆರೈಕೆ ಮಾಡ್ತೀರಿ ಅಂತ ನಮ್ಮನ್ನ ಕೇಳಿದ್ರು. ನಾವು ರೈತರೆಲ್ಲ ಕೂಡಿ ಏನ್ ಮಾಡಿದ್ವಿ ಅಂದ್ರೆ, ಕೆಲವೊಂದು ಮಂದಿನ ಮನೆಗಳಿಗೆ ಕರ್ಕೊಂಡೋಗಿ ಆರೈಕೆ ಮಾಡಿದ್ವು. ಇಲ್ಲಿ ಗಂಗಾಧರ ದೇಶಪಾಂಡೆ ಆಶ್ರಮ ಐತಿದ್ವಿ. ಇಲ್ಲಿಂದ 1 ಕಿಲೋಮೀಟರ್ ಮೇಲೆ ಒಂದು ಆಶ್ರಮ ಐತಿ, ಕುಂಬ್ರಿ ಆಶ್ರಮ ಅಂತೀವಿ ಅದಕ್ಕೆ. ಗಂಗಾಧರ ದೇಶಪಾಂಡೆ ಅವರು 1923ನೇ ಇಸ್ವಿಯಲ್ಲಿ ಕುಂಬ್ರಿ ಆಶ್ರಮದಲ್ಲಿ ಖಾದಿ ಪ್ರಚಾರ ಮಾಡಿದ್ರು. ಖಾದಿ ಉತ್ಪತ್ತಿ ಮಾಡ್ತಿದ್ರು ಅಲ್ಲಿ ಆಟೋಮೆಟಿಕ್ ಮಗ್ಗಗಳದಾವ. ಆಶ್ರಮದಾಗ 2-3 ಮನೆ ಇದಾವ. ಗಂಗಾಧರ ದೇಶಪಾಂಡೆ ಅಲ್ಲೇ ಇರ್ತಿದ್ರು ಎಂಬುದೇ ಎಲ್ಲರ ಬೇಡಿಕೆ ಇದೆ. ನಮ್ಮ ಬೇಡಿಕೆ ಕೂಡ ಅದಾಗಿದೆ. ನಾಳೆ ಗೊತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ನಾವು ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತಿ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿದವನೇ ನಮ್ಮದು ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.